ನನಗೂ ಸಾಕಷ್ಟು ತೊಂದರೆಗಳಿದ್ದು, ಆರ್ಥಿಕ ತೊಂದರೆ, ನಮ್ಮ ವ್ಯವಹಾರಗಳ ತೊಂದರೆ ಎಲ್ಲ ಇದ್ದು, ಈಗೆಲ್ಲ ಅನುಕೂಲ ಆಗಿ ತಾಯಿಯ ಸನ್ನಿಧಾನದಲ್ಲಿ ಬಂದ ಮೇಲೆ ಎಲ್ಲ ಅನುಕೂಲ ಆಗಿದೆ. ನಮ್ಮ ಮನೆಯವರು ಒಂದು ಪೆಟ್ರೋಲ್ ಬಂಕ್ ಪ್ರಾಜೆಕ್ಟ್ ಹಾಕಿದ್ರು. ಓನರ್ ಒಪ್ಪಿರಲಿಲ್ಲ, ತುಂಬಾ ಕಷ್ಟಪಟ್ಟರು. ಆಗಲ್ಲ ಅಂತ. ಹಂಗಾಗಿ ಅಮ್ಮ ನಾನಿದ್ದೀನಮ್ಮ, ನಾನು ಮಾಡಿಸ್ತೀನಿ, ನಾನು ಒಪ್ಪಿಸ್ತೀನಿ ಅಂತೇಳಿ ಕಡೆಗೆ ಒಪ್ಪಿಸಿ ಇವಾಗ ಕೆಲಸ ನಡೀತಾ ಇದೆ. ಅಮ್ಮನ ದಯೆಯಿಂದ ನಮಗೆ ಒಳ್ಳೇದಾಗೈತೆ. ಕೇಳುಕೊಳ್ಳದ ಎಲ್ಲಮ್ಮ ದೇವಿ ವರಪ್ರದಾಯಿನಿ ಸಿರಿಮಾತೆ. ನನ್ನಲ್ಲಿಗೆ ಅಷ್ಟು ಕಷ್ಟ ಅಂದದ್ದು. ನಾನು ಅಳುತ್ತಾ ಕರೀತಾ ಮನೆ ಕರ್ಕೊಂಬಂದು ಈ ತಾಯಿಗೆ ಒಂದು ಕಡ್ಡಿ ಹಚ್ಚಿ ನೀನೇ ಕಾಪಾಡ್ಬೇಕು ಅಂತೇಳಿ ಕಡ್ಡಿ ಹಚ್ಚಿದೆ. ಹೋದಾಗ ಒಂದು 2 ದಿವಸದಲ್ಲೇ ಗುಣ ಮಾಡಿಸ್ಕೊಂಡು ಕರ್ಕೊಂಬಂದು ನನ್ನ ಅಳಿನ ಬಿಟ್ಲು. ಅವತ್ತಿಂದಲೂ ನಾನು ನನ್ನ ಅಳಿಯ ಎಲ್ಲ ನಾವೆಲ್ಲ ಚೆನ್ನಾಗಿದ್ದೀವಿ. ಕಷ್ಟ ಹೊಡೆದಾಳೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಎಲ್ಲಮ್ಮ ತಾಯಿ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆಬಿ ಕ್ರಾಸ್ನ ಬಳಿ ಇರುವ ಕಟ್ಟಿಗೇನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 125 ಕಿಲೋಮೀಟರ್ ಸಮೀಪದಲ್ಲಿದೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ಇದೇ ಕಟ್ಟಿಗೇನಹಳ್ಳಿ ಗ್ರಾಮದ ವಾಸಿ. ತಾಯಿ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಸನ್ನಿಧಿಯಲ್ಲಿ ತೋಟದ ಮನೆಯಲ್ಲಿ ನಾವು ವಾಸ ಮಾಡ್ತಾಯಿದ್ದೀವಿ. ಇದೇ ಗ್ರಾಮದಲ್ಲಿ ತಾಯಿ ರೇಣುಕಾ ಯಲ್ಲಮ್ಮ ತಾಯಿ ಪ್ರತಿಷ್ಠಾಪನೆಯಾದ ಹಿಂದಿನವರು ಈ ಕ್ಷೇತ್ರದಲ್ಲಿ ಧಾರ್ಮಿಕವಾಗಿ ಎಲ್ಲ ಉತ್ತಮವಾದ ಕೆಲಸಗಳು ಕಾರ್ಯಗಳು ನಡೀತಾ ಇದ್ದಾವೆ. ಎಲ್ಲ ಜಾತಿ ಭೇದವಿಲ್ಲದೆ ಎಲ್ಲ ಜನರು ಸಹ ಬಂದು ತಾಯಿಯ ಕೃಪೆಯ ಪಾತ್ರರಾಗಿದ್ದಾರೆ. ಇಲ್ಲಿ ಬರ್ತಕ್ಕಂಥ ಸರ್ವ ಭಕ್ತರು ಪ್ರತಿ ಹುಣ್ಣಿಮೆ ದಿನ ಅನ್ನದಾಸೋಹ ಮಾಡ್ತಾರೆ ಮತ್ತು ಕಷ್ಟ ಕಾರ್ಪಣ್ಯಗಳನ್ನು ತಾಯಿಯ ಅಪ್ಪಣೆಯನ್ನು ಕೇಳಿಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ಕೊತಾರೆ. ನನಗೂ ಸಾಕಷ್ಟು ತೊಂದರೆಗಳಿದ್ದು, ಆರ್ಥಿಕ ತೊಂದರೆ, ಕೆಲವೊಂದಿಷ್ಟು ನಮ್ಮ ವ್ಯವಹಾರಗಳ ತೊಂದರೆ ಎಲ್ಲ ಇದ್ದು, ಈಗೆಲ್ಲ ಅನುಕೂಲ ಆಗಿ ತಾಯಿಯ ಸನ್ನಿಧಾನದಲ್ಲಿ ಬಂದ ಮೇಲೆ ಎಲ್ಲ ಅನುಕೂಲ ಆಗಿದೆ. ಸರ್ವರು ನನ್ನಾಗೆ ಎಲ್ಲ ಸಮಸ್ಯೆಗಳನ್ನು ತಾಯಿಯನ್ನು ಕೇಳಿಕೊಂಡು ಮಂಗಳವಾರ ಶುಕ್ರವಾರ ತಾಯಿಯ ಪಟ್ಟ ಇರ್ತದೆ, ಕೇಳಿಕೊಂಡು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೋಬೇಕಂತ ವಿನಂತಿ ಮಾಡ್ಕೊತೀವಿ. ನಮಸ್ಕಾರ, ನನ್ನ ಹೆಸರು ನೇತ್ರಾವತಿ ಅಂತ. ಇಲ್ಲದೆ ಕಟ್ಟಿಗೇನಹಳ್ಳಿಯಲ್ಲಿ ವಾಸವಾಗಿದ್ದೀನಿ. ನನಗಿಲ್ಲಿ ಅಮ್ಮ ಬಂದ ಮೇಲೆ ನಮ್ಮ ಮನೆಗೆ ತುಂಬಾ ಆರ್ಥಿಕವಾಗಿತ್ತು. ಪ್ರಾಜೆಕ್ಟ್ಗಳೆಲ್ಲ ಇದಾಗಿದ್ವು. ಮತ್ತು ಓನರ್ ಒಪ್ಕೊಂಡಿರಲಿಲ್ಲ ನಮ್ಮ ಕೆಲಸಗಳಿಗೆ. ಹಂಗಾಗಿ ಅಮ್ಮ ನಾನಿದ್ದೀನಮ್ಮ, ನಾನು ಮಾಡಿಸ್ತೀನಿ ಅಂತೇಳಿ ಅವ್ರು ಒಪ್ಕೊಂಡಂಗೆ ಮಾಡಿ ಎಲ್ಲ ರೀತಿಯಲ್ಲೂ ನಮ್ಗೆ ಒಳ್ಳೇದು ಮಾಡ್ತಾಳೆ ಇದ್ದಾಳೆ. ಹಾಗಾಗಿ ದಯವಿಟ್ಟು ಎಲ್ಲ ಕಟ್ಟಿಗೇನಹಳ್ಳಿಗೆ ಬನ್ನಿ, ಅಮ್ಮನಿಗೆ ಪರಿಹಾರ ಮಾಡಿಕೊಡ್ತಾಳೆ. ನಮ್ಮ ಮನೆಯವರು ಒಂದು ಪೆಟ್ರೋಲ್ ಬಂಕ್ ಪ್ರಾಜೆಕ್ಟ್ ಹಾಕಿದ್ರು. ಓನರ್ ಒಪ್ಪಿರಲಿಲ್ಲ, ತುಂಬಾ ಕಷ್ಟಪಟ್ಟರು. ಆಗಲ್ಲ ಅಂತ. ಹಂಗಾಗಿ ಅಮ್ಮ ನಾನಿದ್ದೀನಮ್ಮ, ನಾನು ಮಾಡಿಸ್ತೀನಿ, ನಾನು ಒಪ್ಪಿಸ್ತೀನಿ ಅಂತೇಳಿ ಕಡೆಗೆ ಒಪ್ಪಿಸಿ ಇವಾಗ ಕೆಲಸ ನಡೀತಾ ಇದೆ. ಅಮ್ಮನ ದಯೆಯಿಂದ ನಮಗೆ ಒಳ್ಳೇದಾಗೈತೆ. ಇಲ್ಲಿಗೆ ಬಂದರೆ ಪೂಜೆ ಇರುತ್ತೆ. ಶುಕ್ರವಾರ ಮಂಗಳವಾರ ಅಮ್ಮನ ಪಟ್ಟ ಇರುತ್ತೆ. ಪೌರ್ಣಮಿ ಅಮಾವಾಸ್ಯೆಯಲ್ಲಿ ಪಟ್ಟ ಇರುತ್ತೆ. ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಬರಬೇಕು, ಸನ್ನಿಧಿಗೆ ಬಂದು ಅಮ್ಮನ ಹತ್ರ ಪೂಜೆ ಮಾಡಿ ಪಟ್ಟ ಕೇಳಿದ್ರೆ ಎಲ್ಲನೂ ಒಳ್ಳೆಯದಾಗುತ್ತೆ. ಅಮ್ಮ ಹೇಳ್ದಂಗೆ ನಡ್ಕೋಬೇಕು. ಅಯ್ಯೋ ತುಂಬಾ ಪವರ್ಫುಲ್ಲು. ಹೇಳ್ದಂಗೆ ಕೇಳಿದ್ರೆ ಸರಿ, ಇಲ್ಲ ಅಂದರೆ ಅಮ್ಮ ವಿರುದ್ಧವಾಗೇ ಮಾಡ್ತಾಳೆ. ಬನ್ನಿ, ನಿಮ್ಮ ಕಷ್ಟ ಹೊಡಿತಾಳೆ. ದಯವಿಟ್ಟು ಬನ್ನಿ, ಕ್ಷೇತ್ರಕ್ಕೆ ಬನ್ನಿ, ಕಷ್ಟ ಹೊಡಿತಾಳೆ, ನಿಮ್ಗೆ ಅನುಕೂಲ ಮಾಡಿಕೊಡ್ತಾಳೆ. ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡಿಕೊಡ್ತಾಳೆ. ಅಮ್ಮನ ನಂಬಿ. ಎಲ್ಲಮ್ಮ ತಾಯಿಗೆ ವಂದನೆ. ಅಂದರೆ ಹಿಂದೆ ಸಾಕಷ್ಟು ನನಗೆ ತೊಂದರೆಗಳಿದ್ದು. ಅಂದರೆ ನನ್ನ ಹಳ್ಳಿಗೆ ಅಷ್ಟು ಕಷ್ಟ ಅಂದದ್ದು. ಬಂದಾಗಲೂ ಸಹ ತಾಯಿ ಮರೆ ಹೋದಾಗ ಆ ತಾಯಿನ ಕಷ್ಟಪಡೋದು ನನ್ನ ಹಳ್ಳಿಯಿಂದ ಮೊದಲಿನಂತಲೇ ಮಾಡಿ ನನ್ನ ಮನೆಗೆ ಬಿಟ್ಟಿದ್ದಾಳೆ.
ಸಾಕಷ್ಟು ಹಣ ಎಲ್ಲ ಖರ್ಚಾದವು. ಆದರೂ ಇನ್ನೂ ಒಂದು ಸಲ ಬೆಂಗಳೂರಿಗೆ ಹೋಗಲೇಬೇಕಣಪ್ಪ ನೀನು ಅಂತೇಳಿ ಡಾಕ್ಟ್ರು ಸಹ ಕಳಿಸಿದಾಗ ನಾನು ಅಳ್ತಾ ಕರೀತಾ ಮನೆಗೆ ಕರ್ಕೊಂಬಂದು ಈ ತಾಯಿಗೆ ಒಂದು ಕಡ್ಡಿ ಹಚ್ಚಿ ನೀನೇ ಕಾಪಾಡ್ಬೇಕಣ ಅಂತೇಳಿ ಕಡ್ಡಿ ಹಚ್ಚಿದೆ. ಆ ತಾಯಿ ಏನೋ ಒಂದು ದಾರಿ ಕೊಟ್ಟು ಒಂದು ಡಾಕ್ಟ್ರ್ ಹತ್ರ ಹೋಗಿ ಒಂದು ಮನಸ್ಸು ಕೊಟ್ಟಳು. ಯಾರೋ ಬಂದು ಮೂರನೇರು ಬಾರಪ್ಪ ಹೋಗ ನಿಂತ ಕರ್ಕೊಂಡೋಗಿ ಅಲ್ಲಿ ಹೋದಾಗ ಒಂದು 2 ದಿವಸದಲ್ಲೇ ಗುಣ ಮಾಡಿಸ್ಕೊಂಡು ಕರ್ಕೊಂಬಂದು ನನ್ನ ಅಳಿಯನ್ನ ಬಿಟ್ಟಳು. ಅವತ್ತಿಂದಲೂ ನಾನು ನನ್ನ ಅಳಿಯ ಎಲ್ಲ ನಾವೆಲ್ಲ ಚೆನ್ನಾಗಿದ್ದೀವಿ. ಕಷ್ಟ ಹೊಡೆದಾಳೆ, ಇನ್ನೂ ಹೊಡಿತಾಳೆ. ಇವತ್ತು ಏನಾರು ಬಂದರೆ ಅವಳಿಗೆ ಕೈ ಎತ್ತಿ ನಾನು ಕೈಯ ಮುಗಿತೀನಿ. ಅವಳಿಗೆ ಅದು ಕಡ್ಡಿ ಹಚ್ಚದಲ್ಲೇ ನಾನು ಹೊರಡಲ್ಲ. ಎಂಥ ತೊಂದರೆ ಆದರೂ ಸಹ ತೊಂದರೆಗಳಿದ್ದಾವೆ ಇದ್ದರೂ ನನಗೆ ಏನೇ ಬಂದರೂ ಅವಳ ಮೇಲೆ ನಾನು ಆ ಭಾರ ಹಾಕ್ತೀನಿ. ತಾಯಿ ನನ್ನವನೇ ನೀನೇ ಕಾಪಾಡ್ಬೇಕಣವ ಅಂತ ಇವತ್ತು ನಾಳೆ ಬರ ನಿಂತ್ಕೊಂಡಿದ್ದೆ. ಇವತ್ತಿಲ್ಲ ಹೋಗಿ ಕೊಡೋದು ಮಗಳ ಮನೆಗೆ ಹೋಗಂತ ಹೊರಟಿದ್ದೆ. ಆಮೇಲೆ ಏನು ಅನ್ನಿಸ್ತಾ ಇದ್ದಕ್ಕಿದ್ದಂಗೆ ಹೋಗ್ಬೇಕು ಅನ್ನಿಸ್ತು. ಇಲ್ಲ ನಡಿ ಹೋಗ್ಬಿಡನಿ ಆ ತಾಯಿ ಸನ್ನಿಧಿಗೆ ಹೋಗ್ಬೇಡನಿ ಅಂಥೇಳಿ ಹೊರಟು ಬಂದು ಆ ತಾಯಿ ದರ್ಶನ ಆಯಿತು. ಎಲ್ಲರಿಗೂ ಹೇಳೋದಿಷ್ಟೇ, ಬಂದು ಆ ತಾಯಿ ಸನ್ನಿಧಿಗೆ ಬಂದು ನಿಮ್ಮ ಕಷ್ಟಗಳು ಏನೇ ಇದ್ದರೂ ಸಹ ಬಂದು ಹೇಳ್ಕೊಂಡ ನಿಮ್ಮ ಕಷ್ಟವನ್ನು ಹೊಡಿತಾಳೆ. ಅವಳು ಎಲ್ಲಮ್ಮ ಕಾಪಾಡ್ತಾಳೆ. ಇಲ್ಲಿ ಬಂದ ಮೇಲೆ ಭಾಳಷ್ಟು ಅನುಕೂಲ ಆಗಿದೆ. ನಮ್ಮ ಆರೋಗ್ಯ ಸಮಸ್ಯೆ ಸುಧಾರಣೆ ಆಗಿದೆ, ಹಣಕಾಸಿನ ಸಮಸ್ಯೆ ಸುಧಾರಣೆ ಆಗಿದೆ. ಕೆಲವೊಂದು ನಮ್ಮದು ವ್ಯವಹಾರಗಳಿದ್ದು ಪೆಟ್ರೋಲ್ ಬಂಕಿನ ಕೆಲವೊಂದು ಸಮಸ್ಯೆಗಳಿದ್ದು ಅದೆಲ್ಲ ತಾಯಿ ಕೃಪೆಯಿಂದ ಎಲ್ಲ ಅನುಕೂಲ ಆಗಿದೆ. ನಾವಿವಾಗ ಅನುಕೂಲ ಚೆನ್ನಾಗಿದ್ದೀವಿ, ಏನು ತೊಂದರೆ ಇಲ್ಲ. ತಾಯಿ ಕೃಪೆಯಿಂದ ಎಲ್ಲ ಅನುಕೂಲ ಆಗಿದೆ. ತಾವು ಬಂದು ತಾಯಿಯ ಕೃಪೆಯನ್ನು ಪಡ್ಕೋಬೇಕು ಅಂತ ಎಲ್ಲ ಕೇಳ್ಕೊತೀವಿ. ಇಲ್ಲಿ ಬಂದ ಮೇಲೆ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ಪರಿಹಾರ ಇಲ್ಲಿ ಸಿಗುತ್ತೆ ಅಂತ ಒಂದು ಭರವಸೆ ಇದೆ. ತಾವು ಹೇಳೋದಕ್ಕಿಂತ ಬಂದು ಒಂದು ಬಾರಿ ತಾಯಿಯ ಕೃಪೆ ಬಂದು ಇಲ್ಲಿ ಪಟ್ಟವನ್ನು ಕೇಳಿ ತಾಯಿ ಹೇಳಿದಂತೆ ನಡ್ಕೊಂಡ ಸಂದರ್ಭದಲ್ಲಿ ಎಲ್ಲ ಅನುಕೂಲ ಆಗುತ್ತೆ. ಮಕ್ಕಳ ಭಾಗ್ಯ ಇರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಜಮೀನು ವಿವಾದಗಳಿರ್ಬೋದು, ಕೋರ್ಟ್ ಕಚೇರಿ ಕೇಸ್ಗಳಿರ್ಬೋದು, ಎಲ್ಲವೂ ಸಹ ತಾಯಿ ಸನ್ನಿಧಾನದಲ್ಲಿ ಇತ್ಯರ್ಥಗಳಾಗಿದ್ದಾವೆ. ಸಾಕಷ್ಟು ಇತ್ಯರ್ಥಗಳಾಗಿದ್ದಾವೆ, ನಾವು ನೋಡಿದ್ವಿ. ನಮಗೂ ಸಹ ಎಲ್ಲ ಈ ಸಮಸ್ಯೆಗಳಿಂದ ಪರಿಹಾರ ಸಿಕ್ಕಿದೆ. ಜನತೆ ಇದನ್ನು ಉಪಯೋಗ ಪಡ್ಕೋಬೇಕು. ನಮ್ಮ ದೊಡ್ಡಳಿಗೆ ಕರ್ಕೊಂಡು ಹೋದ ಹಾಸ್ಪಿಟ್ಲಿಗೆ. ಇದಕ್ಕಿದ್ದಂಗೆ ಮನೆ ಇದೇ ಶಿವರಾತ್ರಿ ಹಬ್ಬ. ಇನ್ನೇನು ದೇವ್ರ ಪೂಜೆ ಮಾಡಿ ಊಟ ಕುಂತ್ಕೋಬೇಕು. ದೇವ್ರ ಪೂಜೆ ಮಾಡಿ ಕುಂತ್ಕೊಳ್ಬೇಕಾಯ್ತು. ನಮ್ಮ ಮನೆ ಹೆಂಗಸರು ಊಟ ಕೊಡ್ತೀನಿ ತಡಿ ಅಂತಂದರು. ಹಿಂಗೆ ಕುಂತಿದ್ದ ಟೇಬಲ್ ಮೇಲೆ ಫೋನ್ ಬಂತು ನನ್ನ ಮಗಳು ಮಾಡಿ, ಅಣ್ಣ ರಮೇಶಪ್ಪ ಚಾನಲ್ ಬಾರಣ್ಣ. ಅದೇ ಇಟ್ಗೆ ಹೋಗ್ಬಿಟ್ಟು ಅದೇ ಇಟ್ಗೆ ಹೋಗ್ತಲೂ ಜ್ಞಾನ ಎಲ್ಲ ಏನಲ್ಲ. ಅಲ್ಲಿಂದ ಹಾಸ್ಪಿಟ್ಲಿಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಜ್ಞಾನ ತಪ್ಪಿ ಬಿದ್ದುಬಿಟ್ಟು ಅಲ್ಲೇ ಹಾಸ್ಪಿಟ್ಲಲ್ಲಿ. ಆಮೇಲೆ ಡಾಕ್ಟ್ರು ಇಲ್ಲ ನೀವು ಬೆಂಗಳೂರಿಗೆ ಹೋಗು ಕರ್ಕೊಂಡು, ಈಗ ಅಂದ್ರಿಗೆ ಹೋಗ್ಬೇಕು, ಕಿಡ್ನಿ ಫೇಲ್ ಆಗಿ ಅದಕ್ಕೆ ಫೇಲ್ ಆಗಿವೆ, ನೀನು ಹೋಗ್ಬಿಡು ಈಗ ಅಂದ್ರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ರು. ಮುದ್ರಾ ಆಸ್ಪತ್ರೆಗೆ ಹೋದಾಗ ಏನಪ್ಪ ಮಾಡೋದು ಅಂತ ಹೇಳಿ ಅಂದ್ಕೊಂಡು ಹೋಗ್ಬಿಡೋಣ ಆಸ್ಪತ್ರೆಗೆ ಅಂತ ಬಂದು, ಆವಾಗ ಈ ತಾಯಿ ಇಲ್ಲಿ ನೆಲೆಸಿರಲ್ಲ. ಅವಾಗಿಂದ ಇನ್ನು ತುಮಕೂರನ್ನೆಲ್ಲೇ ಇದ್ದರು. ನಮ್ಮನೆ ಹೆಂಗಸರನ್ನ ಅವಳು ಸನ್ನಿಧಿಗೆ ಕಳಿಸ್ತಿ. ಬಾ ನೀನು ಆ ತಾಯಿ ಸನ್ನಿಧಿಗೆ ಬಾ ಅಂತೇಳಿ ನಮ್ಮ ಮನೆಯವ್ರನ್ನ ಒಬ್ಬರನ್ನೇ ನಾನು ಕಳಿಸಿದಾಗ ಅಲ್ಲಿಂದ ಅಷ್ಟೊತ್ತಿನಾಗ ಫೋನ್ ಮಾಡಿಸ್ತು. ತಾಯೇ ಮಾಡಿಸಿದ್ರು ನಮ್ಮ ಮನೆಯವ್ರ ಕೈಲಿ. ಆ ಕ್ಷಣದಲ್ಲಿ ಆ ಮನುಷ್ಯನ ನಮ್ಮ ಹಳ್ಳಿಯಿಂದ ಮನೆಯಿಂದ ಆಚೆಗೆ ತೆಗಿಯಪ್ಪ, ಆಚೆಗೆ ಅಂದರೆ ರಾತ್ರಿ 11 ಗಂಟೆ 12 ಗಂಟೆ ನೀನು ಈಗ ಅಂದ್ರೆ ಈಗ ತೆಗಿಸ್ಬೇಕು ನೀನು ಆಚೆಗೆ ಅಂತೇಳಿ ಫೋನ್ ಮುಖಾಂತರ ಹೇಳಿಸ್ಬಿಡ್ತು. ಅವತ್ತಲ್ಲಿ ಬಿಟ್ಟು ಆ ತಾಯಿ ಹೇಳಿದ್ರೆ ಏನಾಗ್ತದೆ ಗೊತ್ತಿಲ್ಲ. ಆವಾಗಲೇ ಆಚೆ ಕರ್ಕೊಂಬಂದ್ಬಿಟ್ಟು ಬೇರೆ ಮನೆಗೆ ಕರ್ಕೊಂಡೋಗಿ ಮನೆಗಿದ್ದು ಬೆಳಿಗ್ಗೆ ಕರ್ಕೊಂಬಂದು ಆವಾಗ ನೆಕ್ಸ್ಟ್ ತಿರ್ಗಾ ಬೇರೆ ಆಸ್ಪತ್ರೆಗೆ ಹೋದ ಯಾರೋ ಆ ತಾಯಿಯೇ ಕಳಿಸಿ ಹೇಳೋ ಏನೋ ಬೇರೆ ರೂಪದಲ್ಲಿ ಕಳಿಸಿ ಬಾರಪ್ಪ ನಾನು ಇದ್ದೀನಿ ಅದಕ್ಕೆ ಬೇಡ ಬಾರಪ್ಪ ಈಗ ನಾನು ಹಿಂಗೆ ಮಾಡ್ತೀನಿ ಕೆಲಸ ಮಾಡ್ತಿದ್ದೆ ನಾನು ಓನರ್ ಬಂದು ಕರ್ಕೊಂಡೋಗಿದ್ದಾಗ ಅಲ್ಲಿ ನನಗೆ ಪರಿಹಾರ ಸಿಕ್ತು. ಅಂದರೆ ಪರಿಹಾರ ಸಿಕ್ತು ಅಂದರೆ ತಾಯಿಂದಲೇ ಪರಿಹಾರ ಸಿಕ್ತು ಅಂತ ಅವಳೇ ದಾರಿ ಕೊಟ್ಟಳು. ಅಷ್ಟಾಯಿತು.
ಹುಷಾರಾಯಿತು, ಕರ್ಕೊಂಬಂದು ಆಮೇಲೆ ಚಿಕ್ಕಳಿಗೆ ಬಾಮೈದ್ಗೆ ನಾನು ಚಿಕ್ಕಮಗಳು ಕೊಟ್ಟಿದ್ದೀನಿ ಬೆಂಗಳೂರಿನಾಗೆ. ಆಕ್ಸಿಡೆಂಟ್ ಆಗಿಬಿಡ್ತು. ಆಕ್ಸಿಡೆಂಟ್ ಆದರೆ ಅಲ್ಲಿ ಹೋಗ್ತೀವಿ, ಇಬ್ಬರು ಗಂಡ ಹೆಂಡ್ತಿ ಇಬ್ಬರು ಹೋಗಿ ಹೇಳ್ತಾ ಕರೀತಾ ನಾವು ಹೋಗ್ತಲ್ಲ. ಇನ್ನೇನು ತಾಯಿ ಕೈ ಮುಗಿದ್ಬಿಟ್ಟು, ತಾಯಿ ನೀನೇ ಕಾಪಾಡ್ಬೇಕಣ ಅಂತ ಕೈ ಮುಗಿದು ನಾನು ಹೋಗ್ಬಿಟ್ಟೆ. ಹೋಗಿ ನೋಡ್ತೀವಿ, ಅಲ್ಲಿ ಅವಳಿನ ನೋಡೋಕ್ಕಾಗ್ತಿಲ್ಲ, ಆಸ್ಪತ್ರೆಗಿದ್ದಾರೆ. ಡಾಕ್ಟ್ರು ಕರೆದ್ಬಿಟ್ಟು, ಇದೇ ನನ್ನ ತಮ್ಮಬ್ಬವ್ರು ಇಲ್ಲೇ ಇದ್ದಾರೆ, ಅವರು ಕಟ್ಕಿನಹಳ್ಳಿಯರೆ ಅವರು ನಾವು ಹೋಗಿ ಕೇಳಿದಾಗ ಏನು ಹೇಳೋಕ್ಕಲ್ಲ ಕಣಪ್ಪ, ಇದು ಇದಾಗ್ಬಿಟ್ಟೈತಿ, ಭಾಳ ಎಫೆಕ್ಟ್ ಆಗಿಬಿಟ್ಟೈತಿ, ಏನು ಹೇಳೋಕ್ಕಲ್ಲ, ನೋಡೋಣಿರಪ್ಪ ಅಂತ ಹೇಳು. ನಾನು ನನಗಿದ್ದವಾಗ ಈ ತಾಯಿ ಮೇಲೆ, ತಾಯಿ ಏನು ಮಾಡ್ತೀವ ಇಷ್ಟೇ. ನಾನು ಇನ್ನೇನು ನಾನು ಕೇಳ್ತಲ್ಲ, ತಾಯಿನ ಏನು ಮಾಡ್ತೀನಿ, ಏನು ಮಾಡ್ತೀಯ ಅಷ್ಟೇ. ಆವಾಗ ಒಂದು 2 ದಿವಸದಲ್ಲಿ ಗುಣಪಡಿಸ್ಕೊಂಡು ಅಲ್ಲಿಂದ ಸೀದಾ ಇಲ್ಲಿಗೆ ಕರೆಸ್ಕೊಂಡ್ಲು. ಅಂದರೆ ಅವಳೇ ಕರೆಸ್ಕೊಂಡ್ಲು ಅಂತ ನಾವೇ ಕರ್ಕೊಂಬರಲ್ಲ, ಅವಳೇ ಕರೆಸ್ಕೊಂಡು ಇಲ್ಲಿ ಬಂದು ತಡೆ ಒಡಿಸಿ ಅವ್ರು ಪರಿಹಾರ ಮಾಡಿ ಈಗ ಎಂದಿನಂತೆ ಅವರು ಚೆನ್ನಾಗಿದ್ದಾರೆ. ಈ ತಾಯಿ ಸನ್ನಿಧಿ ಬಂದಳಿಂದ ನನಗೂ ಅನುಕೂಲ ಐತಿ. ನನಗೇನೇ ತೊಂದರೆ ಆದರೂ ಸಹ ನಾನು ಮೈಯದೇ ಅವಳಿಗೆ ತೊಂದರೆ, ಕೈ ಮುಗಿತೀನಿ. ಬೆಳಗ್ಗೆ ಊದ್ಗಡ್ಡೆ ಹಚ್ಚಿದ ಅವಳಿಗೆ ಊದ್ಗಡ್ಡೆ ಹಚ್ತೀನಿ. ತಾಯಿ ನನ್ನ ಕಾಪಾಡ್ಕೊಳ್ಳವ ಅಷ್ಟೇ. ನಾನು ಜನಗಳಲ್ಲಿ ಕೇಳೋದಿಷ್ಟೇ, ಅವ್ರದ್ದು ಏನೇ ಕಷ್ಟದ್ರು ಬಂದು ತಾಯಿ ಹತ್ರ ಹೇಳ್ಕೊಂಡಾಗ ಅವ್ರಿಗೆ ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆ ನನಗೆ ಐತಿ. ಕಟ್ಟಿಗೆನಹಳ್ಳಿ ಗ್ರಾಮದ ಯಲ್ಲಮ್ಮ ದೇವಿ ಸನ್ನಿಧಾನ ಈ ಪುಣ್ಯಕ್ಷೇತ್ರದಲ್ಲಿ ಯಾವುದೇ ಜಾತಿ ಭೇದಗಳಿಂದಲೇ ಎಲ್ಲ ಒಂದೇ ರೀತಿಯಾಗಿ ಕಾಣತಕ್ಕಂಥ ಒಂದು ಪುಣ್ಯಕ್ಷೇತ್ರ ಇದೆ ಅಂದರೆ ಇದು ಕಟ್ಟಿಗೆನಹಳ್ಳಿ ಗ್ರಾಮದ ಶ್ರೀ ರೇಣುಕ ಯಲ್ಲಮ್ಮ ದೇವಿ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಬಂದು ಎಲ್ಲರೂ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ತಾಯಿಯ ಕೃಪೆಗೆ ಪಾತ್ರರಾಗಿ ತಮ್ಮ ಕಷ್ಟಗಳನ್ನು ಬಗೆಹರಿಸಿಕೊಳ್ಳಲು ತುಂಬ ಉತ್ತಮವಾದಂಥ ಕ್ಷೇತ್ರವಾಗಿದೆ. ಅಮ್ಮ ಅವಳು ಹೇಗೆ ಹೇಳ್ತಾಳೋ ಹಾಗೆ ನಡ್ಕೊಂಡ್ರೆ ಎಲ್ಲ ಮಗು ಥರನೇ, ಅದು ಮೀರಿದರೆ ಶಕ್ತಿ ಭಾಳ ದೊಡ್ಡದಿದೆ. ಸವದತ್ತಿ ಯಲ್ಲಮ್ಮ ತಾಯಿ ಅಂದರೆ ಪಾರ್ವತಿಯಷ್ಟೇ ಶಕ್ತಿಯಾದಂಥವಳು. ಅವಳು ಕೊಟ್ಟರೆ ವರ, ಬಿಟ್ಟರೆ ಶಾಪ. ಆ ರೀತಿಯಾಗಿ ಆ ತಾಯಿಯ ಸನ್ನಿಧಾನಕ್ಕೆ ಬಂದು ನೀವು ಪಡ್ಕೊಂಡಾಗಲೇ ನಿಮಗೆ ಗೊತ್ತಾಗೋದು. ನೀವು ಹೇಳೋದಕ್ಕಿಂತ ಮುಖ್ಯವಾಗಿ ತಾವು ಒಂದು ಬಾರಿ ಬಂದು ನೋಡಿ ಆ ತಾಯಿಯ ಸನ್ನಿಧಾನದಲ್ಲಿ ಎಲ್ಲ ಕಷ್ಟ ಕಾರ್ಯಗಳನ್ನು ಕೇಳಿಕೊಂಡಾಗ ಆ ತಾಯಿ ನೀಡ್ತಾಳಲ್ಲ, ಆವಾಗ ನಿಮಗೆ ಗೊತ್ತಾಗುತ್ತೆ. ನೀವು ಒಂದು ಬಾರಿ ಬನ್ನಿ, ಬರುವವರೆಲ್ಲರಿಗೂ ಸುಸ್ವಾಗತ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.